ಐ ಥಿಂಕ್ ಒಂದು ಪರ್ಸನಾಲಿಟಿ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಇಂದ ಇಲ್ಲಿ ತನಕ ಚೇಂಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಕಾವ್ಯ ಅವರು ಅಂತ. ಒಂದು ಲೆಕ್ಕ ತನಕ ಸ್ಕ್ರಿಪ್ಟೆಡ್ ಅಲ್ಲ, ಬಟ್ ವಿನ್ನರ್ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಸ್ಕ್ರಿಪ್ಟೆಡ್ ಅಂತ ಜನ ಅನ್ಕೊಂಡ್ಬಿಡ್ತಾರೆ. ಒಂದು ಧನುಷ್ ಅವರೇ ವಿನ್ನರ್ ಅಂತ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಬರ್ತಾ ಇದೆ. ಟಾಸ್ಕ್ ಅಂತ ಬಂದಾಗ ಚಿಂದಿ ಚಿತ್ರಣ ಮಾಡ್ತಾ ಇದ್ರು ಟಾಸ್ಕ್ ನ. ಕಾವ್ಯ ಅವರಿಗೆ ಸ್ಟಾರ್ಟಿಂಗ್ ಡೇಸ್ ಇಂದ ಫ್ಯಾಮಿಲಿ ವೀಕ್ ಹಿಂದಿನ ವಾರ ತನಕ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಅವರ ಅಮ್ಮ ಆಗಿರಬಹುದು, ಅವರ ತಮ್ಮ ಆಗಿರಬಹುದು, ಬಂದು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಸೊ ಅದೆಲ್ಲೋ ಕಾವ್ಯ ಅವರಿಗೆ ನೆಗೆಟಿವ್ ಆಗ್ತಿದೆ ಅಲ್ಲ, ಅವರು ಆಚೆ ಕಡೆ ಟ್ರೋಲ್ ಆಗ್ತಾರೆ. ಇಷ್ಟು ದಿನ ಪಾಸಿಟಿವ್ ಆಗಿ ಟ್ರೋಲ್ ಆಗ್ತಿದ್ರು, ಬಟ್ ಆ ಒಂದು ಎಪಿಸೋಡ್ ಮುಗಿದ ನಂತರದಲ್ಲಿ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಅದನ್ನ ಕಟ್ ಮಾಡ್ಬೋದಿತ್ತು. ಹೌದು, ಯಾಕೆ ಕಟ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಹೇಳ್ತಿರೋ ಪ್ರಕಾರ ರಾಶಿಕಾ ಅವರ ಫ್ಯಾಮಿಲಿ ಕೂಡ ಏನು ನಿಯಮನ ಉಲ್ಲಂಘಿಸಿದ್ದಾರೆ ಅಂತ ಕೂಡ ಬರ್ತಾ ಉಂಟು. ಬಟ್ ಅದನ್ನ ಯಾಕೆ ತೋರಿಸಿಲ್ಲ, ಕಾವ್ಯಂದ್ ಯಾಕೆ ಮಾತ್ರ ತೋರಿಸಿದ್ದಾರೆ ಅನ್ನೋದೊಂದು ಕ್ವಶನ್ ಜನಗಳಲ್ಲಿ ಹುಟ್ಟಿದೆ. ಹೌದು. ಅಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಕಾವ್ಯ ಅವರು ಯಾವ ರೀತಿ ಇದ್ರು ಪ್ರಾಬ್ಲಮ್ ಇವಾಗ ಸದ್ಯಕ್ಕೆ. ಪಾಪ ಅವ್ರು ಏನಂತ ಹೇಳಿದ್ರೆ ಒಂಟಿಯಾಗಿದ್ರು, ಗಿಲ್ಲಿನ ಬಳಸ್ಕೊಂಡ್ರು ಅಂತ ಹೇಳ್ತಾರೆ. ಗಿಲ್ಲಿ ಜೊತೆ ಇದ್ರೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಂತ ಹೇಳಿದ್ರೆ ಅವರು ಒಂಥರ ಕ್ರೂಷಿಯಲ್ ಪಾಯಿಂಟ್ ಅಲ್ಲಿ ಇದ್ದಾರೆ. ಒಂದು ಸ್ಟೆಪ್ ಆ ಕಡೆ ತಗೊಳಂಗಿಲ್ಲ, ಈ ಕಡೆ ತಗೊಳಂಗಿಲ್ಲ. ಬಟ್ ಗೇಮ್ ಅಂತ ಬಂದಾಗ ಕಾವ್ಯ ಯೋಚನೆ ಮಾಡೋ ರೀತಿನೇ ಬೇರೆ. ಹೌದು, ಆಗೋದನ್ನೆಲ್ಲ ಮುಂಚೆನೆ ಹೇಳಿರ್ತಾರೆ. ಹೌದೌದು, ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇರಬಹುದು, ಗಿಲ್ಲಿ ಬೇಕಂತಾನೆ ನನಗೆ ಈ ತರ ಮಾಡ್ತಿದ್ದಾನೆ. ಸೊ ಅವ್ರೇನಂತ ಹೇಳಿದ್ರೆ, ಐ ಥಿಂಕ್ ಒಂದು ಪರ್ಸನಾಲಿಟಿ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಇಂದ ಇಲ್ಲಿ ತನಕ ಚೇಂಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಕಾವ್ಯ ಅವರು ಅಂತ. ಒಂಥರ ಸೆಟಲ್ಡ್ ಪರ್ಸನಾಲಿಟಿ ಅವ್ರದ್ದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅವರ ಒಪಿನಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರೆ. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಅಶ್ವಿನಿ ಅವ್ರ ವಿಚಾರದಲ್ಲಿ ನಾಲ್ಗೆನ ಉದ್ದ ಮಾಡ್ಕೊಂಡು ಮಾತಾಡಿದ್ರು. ಹೋಗಮ್ಮಮ್ಮೋ ಒಂದಿದು ಒಂದ್ ಮಾತಾಗಿರ್ಬಹುದು. ಲೈಕ್ ಆಮೇಲೆ ಮೊನ್ನೆ ನಾಮಿನೇಷನ್ ಅಂತ ಬಂದಾಗ ಅದರಲ್ಲಿ ನೀನ್ ಯಾರೇ, ನೀನ್ ಹೋಗೆ, ಲೈಕ್ ಅದು ಒಬ್ಬ ದೊಡ್ಡವ್ರಿಗೆ ಮಾತಾಡುವಂತ, ಬಿಕಾಸ್ ದೊಡ್ಡವರಿದ್ದಾರೆ ಅವ್ರು ಹೋಗು ಬಾ ಅನ್ನೋದು ನಾರ್ಮಲ್. ಬಟ್ ಈ ಕಡೆಯಿಂದನೂ ಅದೇ ರೀತಿ ಹೋದಾಗ ಅವ್ರನ್ನ ನೋಡುವಂತಹ ಪರ್ಸ್ಪೆಕ್ಷನ್ ಚೇಂಜ್ ಆಗುತ್ತೆ. ಹೌದು, ಅಫ್ಕೋರ್ಸ್. ಅಂದ್ರೆ ಒಂದು ಏಜ್ ಅವರಿಗೆ ಯಾವ ರೆಸ್ಪೆಕ್ಟ್ ಕೊಡ್ಬೇಕು. ಅಂದ್ರೆ ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬೇರೆ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ಅವ್ರ ಪರ್ಸನಾಲಿಟಿ, ಇದು ನನ್ನ ಪರ್ಸನಾಲಿಟಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಲ್ಲಿ ಸ್ವಲ್ಪ ಎಡವಿದ್ರು ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲೋ ಒಂದ್ ಕಡೆ ಅವರಿಗೆ ಮುಂಚೆ ಅವ್ರನ್ನ ಫ್ರೀ ಪ್ರಾಡಕ್ಟ್ ಹೌದೌದು ಟ್ರಿಗರ್ ಆಗುವಂತ ಅಶ್ವಿನಿ ಅವರು ಆಡಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅದೆಲ್ಲ ಅವರ ಮನ್ಸಲ್ಲಿ ಬಾಟಲ್ ಅಪ್ ಆಗಿದೆ ಅಂತ ತಿಳ್ಕೊಬಹುದು. ಅಂದ್ರೆ ಮನ್ಸಲ್ಲಿ ಇದೆ ಅವ್ರದ್ದು. ಸೊ ಹಾಗಾಗಿ ಅವ್ರು ಮಾತಾಡ್ತಾರೆ. ಮತ್ತೆ ಅವ್ರಿಗೆ ಪ್ರಕಾರ ಏನು ಅಂತ ಹೇಳಿದ್ರೆ, ಅವರು ಅಶ್ವಿನಿ ಅವ್ರು ಬದಲಾಗಿದ್ದಾರೆ ಅಂತ ನಂಬ್ತಾನೆ ಇಲ್ಲ ಅವರು. ಯಾರು ಯಾಕಂತ ಹೇಳಿದ್ರೆ ನಮಗೆ ಜನಗಳಿಗೆ ಅನ್ನಿಸ್ತಾ ಇಲ್ಲ ಅದು ಬೇಕಂತ ಏನೋ ಯೂಸ್ ಮಾಡ್ತಿದ್ದಾರೆ. ನಾರ್ಮಲಿ ನೀವು ನನ್ನ ಜೊತೆ ಚೆನ್ನಾಗಿರ್ತೀರ ಅಂತ ತಿಳ್ಕೊಂಡ್ರೆ ಸ್ವಲ್ಪ ದಿವಸ ನಾವು ಜಗಳ ಆಡ್ತಾನೆ ಇರ್ತೀವಿ ನಾವಿಬ್ರು. ನೆಕ್ಸ್ಟ್ ಒಂದು 2 ದಿನ ಚೆನ್ನಾಗಿರ್ತೀವಿ, ನೋಡೋರಿಗೆ ಏನ್ ಅನ್ಸ್ತಾರೆ, ಇವ್ರು ನಾಟಕ ಆಡ್ತಿದ್ದಾರೆ. ಅಫ್ಕೋರ್ಸ್ ಅವರು ಮತ್ತೆ ಮನೇಲಿ ಇರೋದು, ಒಳಗಡೆ ಹೊರಗಡೆ ಏನಾಗ್ತದೆ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರು ಏನ್ ನೋಡ್ತಿದ್ದಾರೆ ಅವ್ರು ಅದ್ರ ಪ್ರಕಾರ ಇರ್ತಿದ್ದಾರೆ. ಇವತ್ತು ಪ್ರೋಮೋದಲ್ಲಿ ನೀವು ನೋಡಿದ್ರ, ಇವರು ರಕ್ಷಿತಾ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಹೌದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಅಶ್ವಿನಿ ಅವರು ಏನಾದ್ರು ಮುಖವಾಡ ಹಾಕೊಳ್ತಾ ಇದಾರೆ ಅನ್ನೋದು ಅವ್ರಿಗೆ ಕಾಡ್ತಾ ಇದೆ. ಸೊ ಹಾಗಾಗಿ ನೋಡ್ತಿರೋರಿಗೂ ಹಾಗೆ ಅನ್ಸುತ್ತೆ. ಹೌದು, ಹಾಗಾಗಿ ಏನು ಅವ್ರು ನಂಬಲಿಕ್ಕೆ ತಯಾರಿಲ್ಲ ಅಂತ. ಅಫ್ಕೋರ್ಸ್ ಯಾವ ಪರ್ಸನ್ ಆಗಿದ್ರು ನಂಬ್ತಿರ್ಲಿಲ್ಲ, ಗಿಲ್ಲಿನೂ ನಂಬ್ತಿಲ್ಲ ಅವ್ರನ್ನ, ಯಾರು ಅಶ್ವಿನಿ ಅವ್ರನ್ನ. ಸೊ ಹಾಗಾಗಿ ಆ ಒಂದು ವಿಚಾರವಾಗಿ, ಅಂದ್ರೆ ಮಾತಿನ ವಿಚಾರವಾಗಿ, ಅಂದ್ರೆ ಅವ್ರನ್ನ ಪರ್ಸನಾಲಿಟಿ ಕ್ವೀನ್ ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ವಿಚಾರವಾಗಿ ಎಲ್ಲೋ ಎಡವಿದ್ರು ಅಂತ ಕಾವ್ಯ ಅವರು. ಓಕೆ, ಈಗ ಅಂಡ್ ಅವರ ಏನು ಮನೆಯವ್ರದ್ದು ನೀವು ಹೇಳಿದ್ರೆ, ಹೌದು. ಸೊ ಏನು ಅಂತ ಹೇಳಿದ್ರೆ, ಮೇ ಬಿ ಅವರ ಮನೆಯವ್ರಿಗೆ ಕೂಡ ಅವ್ರಿಗೆ ಆಗ್ತಿರೋ ನೆಗೆಟಿವಿಟಿ ನೋಡ್ಬಿಟ್ಟು ತಡ್ಕೊಳ್ಕಾಗದೆ ಅವರು ಆ ಒಂದು ವಿಚಾರದಲ್ಲಿ ಹೇಳ್ಬಿಟ್ರು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಯಾರ ಮನೆಯವ್ರು ಕೂಡ ಅವರ ಮಗ್ಳಿಗೆ ಆತರ, ಅಕ್ಕನಿಗೆ ಆತರ ಆಗ್ತದೆ ಅಂತ ಹೇಳಿದ ತಕ್ಷಣ ಒಪ್ಕೊಳ್ಳಲ್ಲ. ಮತ್ತಲ್ಲ ಅವ್ರ ಅಮ್ಮ ಹೇಳ್ತಾರೆ ಗಿಲ್ಲಿನ ಅಣ್ಣ ಅಂತ ಕರಿಬೇಡ ಅಂತ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಂದ್ರೆ ರಾಶಿಕ್ ಅವ್ರ ಫ್ಯಾಮಿಲಿ ಅವರು ಉಲ್ಲಂಘಿಸಿದ್ದಾರೆ ಅಂತ ಹೇಳ್ಬೇಕಾದ್ರೆ ತೋರಿಸಿಲ್ಲ. ಅದೊಂಥರ ಬಿಗ್ ಕ್ವೆಶ್ಚನ್ ಅಂತಾನೆ ಹೇಳ್ಬೋದು. ಒಂದು ಕಾವ್ಯ ರಾಶಿಕ್ ಅವ್ರ ಬಾಯಲ್ಲೇ ಬಂದಿದೆ ಮೊನ್ನೆ ಅವರೇ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲ ಪ್ರೀ ಪ್ಲಾನ್ಡ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೆ ಯೂಶಲಿ ಏನಂದ್ರೆ ಹರ್ಷಿತಾ, ಎಲ್ರು ಹೇಳೋದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಪ್ಪ ಅಂತ ಜನಗಳು ಹೇಳೋದು. ಸೊ ಅವ್ರು ಹೇಳೋದಕ್ಕೂ ಇವ್ರು ಮಾಡೋದಕ್ಕೂ ಮ್ಯಾಚ್ ಪರ್ಫೆಕ್ಟ್ ಅಂತ ಅನಿಸ್ತದೆ. ಸೊ ಹಾಗಾಗಿ ಅಂದ್ರೆ ಒಂದು ಲೆಕ್ಕ ತನಕ ಸ್ಕ್ರಿಪ್ಟೆಡ್ ಅಲ್ಲ, ಬಟ್ ವಿನ್ನರ್ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಸ್ಕ್ರಿಪ್ಟೆಡ್ ಅಂತ ಜನ ಅನ್ಕೊಂಡ್ಬಿಡ್ತಾರೆ. ಸೊ ಆ ರೀತಿ ಅವರು ಪೋಟ್ರೆ ಆಗ್ತಾ ಇದ್ದಾರೆ. ಸೊ ಹಾಗಾಗಿ
ಒಂಥರ ಕಾವ್ಯ ಅವರು ಏನು ಅಂತ ಹೇಳಿದ್ರೆ ಇವಾಗ ತುಂಬಾ ಕ್ರೂಷಿಯಲ್ ಪಾಯಿಂಟ್ ಅಲ್ಲಿ ಇದ್ದಾರೆ. ಪಾಪ ಅವ್ರು ತುಂಬಾ ಕನ್ಫ್ಯೂಷನ್ ಹೋಗಂಗಿಲ್ಲ, ಹಿಂದೇನು ಬರಂಗಿಲ್ಲ. ಇವಾಗ ಸುದೀಪ್ ಅವ್ರು ಹೇಳ್ತಾರೆ ಅದನ್ನ ತಗೊಳಕ್ ಆಗ್ತಿಲ್ಲ, ಗಿಲ್ಲಿನ ಬಿಡಕ್ ಆಗ್ತಿಲ್ಲ, ಗಿಲ್ಲಿನ ಬಿಟ್ರೆ ಅದು ಇನ್ನೊಂಥರ ಪೋಟ್ರೆ ಆಗ್ತದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಫಿನಾಲೆಗೆ ಬರಬಹುದಾ ಕಾವ್ಯ? ಟಾಪ್ 5 ಬರ್ಬೋದಾ? ಅವ್ರಿಗೆ ಆಕ್ಚುಲಿ ಫ್ಯಾಂಡಮ್ ಸ್ಟ್ರಾಂಗ್ ಇದೆ. ಮತ್ತೆ ಅವರ ಒಂದು ಕೆಲವೊಂದು ಗಿಲ್ಲಿ ಅವ್ರ ಜೊತೆ ಇದ್ದ ಒಂದು ಬಾಂಡಿಂಗ್ ಏನಿದೆ ಕ್ಯೂಟ್ ಆಗಿರೋದ್ರಿಂದ ಅದು ತುಂಬಾ ಏನು ಹೈಲೈಟ್ ಆಗಿರೋದ್ರಿಂದ ಅದಕ್ಕೂ ಅವ್ರಿಗೊಂದು ಫ್ಯಾನ್ಸ್ ಬೇಸ್ ಇದೆ. ಸೊ ಹಾಗಾಗಿ ಬರಬಹುದು, ಪರ್ಸನಾಲಿಟಿ ಅಂತ ಹೇಳಿ ನೋಡಿದ್ರೆ ಬರಬಹುದು. ಈಗ ಫೈನಲಿ ಇಬ್ರು ಕಂಟೆಸ್ಟೆಂಟ್ಗಳಿದ್ದಾರೆ. ಸೊ ರಘು ಅವ್ರ ಬಗ್ಗೆ ಕ್ವಿಕ್ ಆಗಿ ಮಾತಾಡ್ತಾ ಹೋಗೋಣ. ಸೊ ರಘು ಅವರು ಎಲ್ಲೋ ಒಂದ್ ಕಡೆ ಬರ್ಬೇಕಾದ್ರೆ ಸೌಂಡ್ ಮಾಡ್ಕೊಂಡು ಬರ್ತಾರೆ. ಸೊ ಇತ್ತು ಆ ಸೌಂಡು 2 ರಿಂದ 3 ವಾರದ ತನಕ ಇತ್ತು. ಆಫ್ಟರ್ ದಟ್ ರಘು ಅವರು ಕಳೆದೋದ್ರು ಅಂತ ಅನ್ಸುತ್ತಲ್ಲ? ಹೌದು. ಅಂದ್ರೆ ನೋಡಿ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಅವ್ರನ್ನು ಮತ್ತೆ ರಜತ್ ಕಂಪೇರ್ ಮಾಡಿದ್ರು. ಬಿಕಾಸ್ ರಜತ್ ಅವರು ಆಡಿರೋ ರೀತಿ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಟಾಪ್ 3 ಬಂದಿರೋ ವ್ಯಕ್ತಿ ತುಂಬಾ ಚೆನ್ನಾಗಿ ಆಡಿದ್ರು ಅವರು. ಅಂದ್ರೆ ಅವರು ಕೂಡ ನೇರದಿಟ್ಟ ನಿರಂತರ ಸರ್, ನೇರದಿಟ್ಟ ನಿರಂತರ. ರೀಸೆಂಟ್ ಆಗಿ ರಜತ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಒಳ್ಳೆ ಮಜಾ ಇತ್ತು. ಆಕ್ಚುಲಿ ಅವರು ಫಸ್ಟ್ ಬಂದಾಗ ಗಿಲ್ಲಿ ವಿರುದ್ಧ ಆಗಿದ್ರು ಅಂತ ಹೇಳ್ಬಿಟ್ಟು ತುಂಬಾ ನೆಗೆಟಿವ್ ಆದ್ರು. ಬಟ್ ಲಾಸ್ಟ್ ಗೆ ಗಿಲ್ಲಿ ಮತ್ತೆ ರಜತ್ ಅವರ ಬಾಂಡಿಂಗ್ ತುಂಬಾ ಇಷ್ಟಪಟ್ರು. ವರ್ಕ್ ಆಯ್ತು. ಬಟ್ ರಘು ಅವ್ರು ಏನಿದ್ದಾರೆ ಅವ್ರ ಮೇಲೆ ಕೂಡ ತುಂಬಾ ಏನು ಅಂತ ಹೇಳಿದ್ರೆ ಭರವಸೆ ಇತ್ತು ಎಲ್ಲರಿಗೂ. ರಜತ್ ಅವ್ರ ತರ ಆಡ್ತಾರೆ ಅನ್ಕೊಂಡಿದ್ರು. ಹೌದು, ಅವರು ಅಂದ್ರೆ ಬಂದಿರೋ ಸ್ಪೀಡ್, ಮಾತಾಡಿರೋ ರೀತಿ, ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆಗಿರೋದು ಎಲ್ಲ ನೋಡಿದಾಗ ಗುರು ಇವರು ಬಂದೇ ಬರ್ತಾರೆ ಅಂತ ಚಾರ್ಮ್ ಕಳ್ಕೊಂಡು ಹೋದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಸೇಫ್ ಗೇಮ್ ಮಾಡಕ್ಕೆ ಇನ್ನೊಂದೇನಂದ್ರೆ ಅವರು ರೀಸೆಂಟ್ ಆಗಿ ಮೊನ್ನೆ ಎಲಿಮಿನೇಷನ್ ಆಯ್ತು. ಅಲ್ಲಿ ಅಂದ್ರೆ ಎಲಿಮಿನೇಷನ್ ಟಾಸ್ಕ್ ಆಯ್ತು. ಅಲ್ಲಿ ಇವ್ರು ಹೇಳ್ತಾರೆ, ಯಾರು ಗಿಲ್ಲಿ ಅವ್ರು ಹೇಳ್ತಾರೆ, ನೀವು ಪ್ರತಿ ಸಲ ನನ್ನನ್ನು ನಾಮಿನೇಟ್ ಮಾಡ್ತಾ ಇದ್ರಿ, ಯಾಕೆ ಹೇಳಿ ನಾನು ನಿನ್ನ ಫ್ರೆಂಡ್, ನೀನು ಮಾತಾಡಲ್ಲ ಅಂತ. ಸೊ ಅಲ್ಲಿ ಅವ್ರು ಏನಂತ ಹೇಳಿದ್ರೆ, ಗಿಲ್ಲಿಗೆ ನಾಮಿನೇಟ್ ಮಾಡಿದ್ರೆ ಗಿಲ್ಲಿ ನನ್ನನ್ನು ತಿರುಗಿಸಿ ನಾಮಿನೇಟ್ ಮಾಡಲ್ಲ, ಒಂಥರ ಸೇಫ್ ಪ್ಲೇ ಮಾಡಿದ್ರು ಅಂತ. ಅದೇ ನೀವು ಹೋಗಿಬಿಟ್ಟು ಅಶ್ವಿನಿ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆದ್ರು. ಅಂದ್ರೆ ಸೇಫ್ ಗೇಮ್ ಆಡಕ್ ಹೋಗ್ಬಿಟ್ಟು ಸೈಲೆಂಟ್ ಆದ್ರು. ಆ ಚಾರ್ಮ್ ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ಲೈಕ್ ಗೆಸ್ಟ್ ಬಂದಿದ್ರಲ್ಲ, ಲಾಸ್ಟ್ ಕಂಟೆಸ್ಟೆಂಟ್ಗಳು, ಆ ಟೈಮಲ್ಲಿ ಒಂದು ಚಪಾತಿ ವಿಷಯಕ್ಕೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಗಿಲ್ಲಿ ಅವ್ರಿಗೆ ರಘು ಅವ್ರಿಗೆ. ಸೊ ಅಲ್ಲೂ ಅವ್ರು ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾರೆ. ಗಿಲ್ಲಿ ಅವ್ರ ಫ್ಯಾನ್ಸ್ ಗುರಿ ಆಗ್ತಾರೆ. ಹೌದು, ಅಂದ್ರೆ ಗಿಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ರು ಅಂತಾನೆ ಹೇಳ್ಬೋದು. ರಘು ಅವ್ರ ಅಂದ್ರೆ ರಘು ಅಣ್ಣ ಅಂತ ಅವ್ರದೊಂದು ಟಾಮ್ ಅಂಡ್ ಜೆರಿ ಅದು ವಿಡಿಯೋ ಬೇರೆ ತೋರಿಸಿದ್ರು. ಸೊ ಎಲ್ಲೋ ಒಂದ್ ಕಡೆ ಅವರ ಪ್ರಕಾರ ಏನು ಅಂತ ಹೇಳ್ತಾರೆ, ತುಂಬಾ ಸೇಫ್ ಗೇಮ್ ಮಾಡಕ್ ಹೋದ್ರು. ತುಂಬಾ ಎವಿಡೆಂಟ್ ಆಗಿ ಕಾಣ್ತು ತುಂಬಾ ಸೇಫ್ ಗೇಮ್ ಮಾಡಕ್ ಹೋಗ್ತಾರೆ ಅಂತ. ಸೊ ಹಾಗಾಗಿ ಅವರು ಅಲ್ಲಿ ಎಡಬಿದ್ರು. ಅವ್ರು ಆಕ್ಚುಲಿ ಟಾಪ್ 6 ಬರ್ತಾರೆ ಇಲ್ಲ ಅಂತಾನೆ ಒಂದು ಡೌಟ್ ಇದೆ ಇವಾಗ ಧನುಷ್ ಅವರು. ಸೊ ಜಸ್ಟ್ ಇವಾಗ ಈ ಕ್ಷಣದವರೆಗೂ ಕೂಡ ಒಂದು ಧನುಷ್ ಅವರೇ ವಿನ್ನರ್ ಅಂತ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಕೊನೆ ಕ್ಷಣದಲ್ಲಿ ಏನಾಗಬಹುದು ಅಂತ. ಬಿಕಾಸ್ ಸ್ಟಾರ್ಟಿಂಗ್ ಡೇಸಿಂದ ಇಲ್ಲಿವರೆಗೂ ಧನುಷ್ ಅವರು ಒಂದು ವ್ಯಕ್ತಿತ್ವನ ಉಳಿಸ್ಕೊಂಡು ಬಂದರು. ಎಲ್ಲಿ ಎಷ್ಟು ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಚಿಂದಿ ಚಿತ್ರಣ ಮಾಡ್ತಾ ಇದ್ರು ಕೆಲವೊಂದು ಟಾಸ್ಕನ್ನು. ಓಕೆ, ಆ ನಂತರದಲ್ಲಿ ಮನೆಯಲ್ಲೂ ಕೂಡ ಸ್ಕ್ರೀನ್ ಸ್ಪೇಸ್ ಸಿಕ್ತಿಲ್ಲ ಅಂದ್ರೂ ಕೆಲವೊಂದು ಕಡೆ ಹೈಲೈಟ್ ಆಗ್ತಾ ಇದ್ರು. ಎಲ್ರ ಜೊತೆಗೂ ಚೆನ್ನಾಗಿದ್ರು, ಇನ್ನೊಂದು ಪ್ಲಸ್ ಪಾಯಿಂಟ್. ಅನಂತರ ಎಲ್ಲೋ ಒಂದ್ ಕಡೆ ಅವರಿಗೆ ನೆಗೆಟಿವ್ ಆಗಿದ್ದು ಗಿಲ್ಲಿ ಹಾಗೆ ಕಾವ್ಯನ ಬಗ್ಗೆ ಮಾತಾಡ್ಬೇಕಾದ್ರೆ. ಸೊ ಈ ಟೈಮಲ್ಲಿ ಧನುಷ್ ಅವ್ರಿಗೆ ಕೆಲವೊಂದು ಯಾವ್ದು ಪ್ಲಸ್ ಆಗ್ಬೋದು, ಯಾವ್ದು ಮೈನಸ್ ಆಗ್ಬೋದು? ಧನುಷ್ ಅವ್ರು ಆಕ್ಚುಲಿ ಫಸ್ಟ್ ಎಂಟ್ರಿ ಕೊಟ್ಟಾಗ ತುಂಬಾ ಜನ ಇಷ್ಟಪಟ್ಟಿದ್ರು. ತುಂಬಾ ಡೀಸೆಂಟ್ ಅಂದ್ರೆ ಬೇಡದ ಕಡೆ ಮಾತಾಡ್ತಿರ್ಲಿಲ್ಲ ಅವರು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಮತ್ತೆ ಅವ್ರು ಆಡ್ತಿದ್ದ ರೀತಿ ಕೂಡ ಅಂಡ್ ಒಂದು ಟೈಮಲ್ಲಿ ಇವ್ರು ಟಾಪ್ 3 ಬರ್ತಾರೆ ಅಂತ ಅನ್ಸಿತ್ತು ಎಲ್ಲರಿಗೂ. ಸೊ ಅಷ್ಟು ಚೆನ್ನಾಗಿ ಆಡಿದ್ರು. ಮತ್ತೆ ಎಲ್ಲೂ ಮಧ್ಯದಲ್ಲಿ ಕಣ್ಮರೆ ಆದ್ರು ಅಂತಾನೆ ಹೇಳ್ಬೋದು. ತುಂಬಾ ಸೈಲೆಂಟ್ ನಾರ್ಮಲ್ ಹೋಗ್ತಾರೆ ಅವರು ಅಂತ ಎಲ್ಲರೂ ಅನ್ಕೊಂಡಿದ್ರು. ಸೊ ಹಾಗಾಗಿ ಒಂಥರ ಏನು ಅಂತ ಹೇಳ್ತೀವಿ ನಾವು, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇದು ಕೂಡ. ಸೊ ಬಟ್ ಏನಂತ ಹೇಳಿದ್ರೆ ರೀಸೆಂಟ್ ಅವ್ರದ್ದು ಒಂದು ಪಾಸಿಟಿವ್ ಏನು ಅಂತ ಹೇಳಿದ್ರೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅವರು. ಆಯ್ತಾ, ಇನ್ನೊಂದು ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ನಾಮಿನೇಟ್ ಮಾಡಲ್ಲ ಯಾರು ಹಾಗೆ. ಅಂಡ್ ಇನ್ನೊಂದು ಅಭಿಪ್ರಾಯ ಹೇಳ್ಬೇಕಾದ್ರೆ ಹೇಳ್ತಾರೆ ಅಭಿಪ್ರಾಯ, ಬಟ್ ಯಾವ ಅಭಿಪ್ರಾಯನ ಹೇಳ್ಬೇಕು ಅಂತ ತುಂಬಾ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಹೇಳ್ತಾರೆ ಅವರು. ಅಂಡ್ ಅವರಿಗೆ ಸದ್ಯಕ್ಕೆ ನೆಗೆಟಿವ್ ಆಗ್ತಿರೋದು ಏನು ಗಿಲ್ಲಿ ಮತ್ತೆ ಕಾವ್ಯ ಅವರ ಮಧ್ಯೆ ಏನು ಮನಸ್ತಾಪ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಹಾಗಾಗಿ ಎಲ್ಲೋ ಈ ಒಂದು ವಿಚಾರ ತುಂಬಾ ನೆಗೆಟಿವ್ ಆಗಿ ಸದ್ಯಕ್ಕೆ ಇದಾಗ್ತಾ ಉಂಟು. ಬಟ್ ಎಲ್ಲೋ ಒಂದ್ ಕಡೆ ಚಾನಲ್ ಅವರು ವಿನ್ ಮಾಡಿಸ್ತಾರೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಜನರಲ್ಲಿ ಮೂಡಿದೆ. ಅಂದ್ರೆ ಇನ್ನೊಂದು ವಿಷಯ, ಧನುಷ್ ಅವರ ವಿಚಾರದಲ್ಲಿ ಜನಗಳೆಲ್ಲಾನು ಕೂಡ ನೋಡ್ಕೊಂಡು ಬರ್ತಿದ್ದಾರೆ.
ಕಲರ್ಸ್ ಕೋಟಾದವರು ಅಂತಂದಾಗ ಅವರಿಗೆ ಒಂದು ಅಸಂಪ್ಷನ್ ಇರುತ್ತೆ, ಮೇ ಬಿ ಕೊನೆ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು, ಧನುಷ್ ಅವರೇ ವಿನ್ ಆಗಬಹುದು. ಮತ್ತು ಇನ್ನೊಂದು ಏನಂದ್ರೆ ಅವರಿಗೆಲ್ಲ ಕೇಪಬಿಲಿಟಿ ಇದೆ, ವಿನ್ನರ್ ಆಗಲಿಕ್ಕೆ ಏನು ಬೇಕೋ ಆ ಲಕ್ಷಣಗಳೆಲ್ಲವೂ ಕೂಡ ಇದೆ. ಬಹುಶಃ ಈಗ ಈ ಒಂದೆರಡು ವಾರದಿಂದ ಗಿಲ್ಲಿ ಅವರು ನೆಗೆಟಿವ್ ಆಗಿ ತೋರಿಸ್ಕೊಳ್ತಿರೋದ್ರಿಂದ ಇವರು ಕಪ್ ಹೊಡಿಬೋದಾ ಅಂತ. ಅಂದರೆ ಏನಂತ ಹೇಳಿದ್ರೆ ಫ್ಯಾನ್ ಬೇಸಲ್ಲಿ ನ್ಯಾಚುರಲ್ ಆಗಿ ಅಥವಾ ಆರ್ಗ್ಯಾನಿಕ್ ಆಗಿ ವಿನ್ ಆಗೋ ಚಾನ್ಸಸ್ ಗ್ಯಾರಂಟಿ ಇಲ್ಲ. ಬಟ್ ಚಾನಲ್ ಅವರು ಏನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಏನು ಅಂತ ಹೇಳಿದ್ರೆ ಧನುಷ್ ಅವರು ಅಷ್ಟು ಸ್ಕ್ರೀನ್ ಸ್ಪೇಸ್ ತಗೊಳ್ಳಿಲ್ಲ, ಮತ್ತು ಅವ್ರದ್ದು ಕಾಂಟ್ರಿಬ್ಯೂಷನ್ ಕೂಡ ಅಷ್ಟು ಇಲ್ಲ. ರಕ್ಷಿತಾ ವಿನ್ ಆಗ್ಬೋದು. ಇನ್ನೊಂದು ಕಡೆ ಇವಾಗ ಆಗ್ತಿರೋ ಚೇಂಜಸ್ ನೋಡಿದ್ರೆ ಅಶ್ವಿನಿ ವಿನ್ ಆಗ್ಬೋದು. ಚಾನಲ್ ಅವ್ರು ತೋರಿಸಿರೋ ರೀತಿ ನೋಡಿದ್ರೆ ಧನುಷ್ ಅವ್ರು ವಿನ್ ಆಗ್ಬೋದು. ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ, ಬಟ್ ಬಿಗ್ ಬಾಸ್ ಅನ್ನೋದು ಪರ್ಸ್ನಾಲಿಟಿ ಇದಾಗಿರೋದ್ರಿಂದ ಅಂಡ್ ಜನ ಇಷ್ಟಪಟ್ಟು ಒಬ್ಬರನ್ನ ಗೆಲ್ಲಿಸ್ಬೇಕು. ಫೈನಲಿ ಅವ್ರು ರಿಯಾಲಿಟಿ ಶೋ ಏನಕ್ಕೆ ಮಾಡ್ತಾರೆ, ಜನರಿಗೋಸ್ಕರ, ಅವ್ರ ಅಭಿಪ್ರಾಯನೂ ತಗೊಳ್ಬೇಕು. ಮತ್ತೆ ಇನ್ನೊಂದು ಗಿಲ್ಲಿ ಅವರಿಗೆ ಸುದೀಪ್ ಸರ್ ಕೊಟ್ಟಿರೋ ಒಂದು ಹಿಂಟ್ ಪ್ರಕಾರ ವಿನ್ನರ್ ನೀವೇ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ರು, ರಾಜನ್ ತರನೇ ಬಾಳ್ತಾರೆ ಅನ್ನೋ ರೀತಿ. ಆಮೇಲೆ ಗಿಲ್ಲಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಯಾವ್ಯಾವ ಸೀಸನ್ ನೋಡ್ಕೊಂಡ್ ಬಂದಿದ್ದೀರಾ ಅಂತ. ಪ್ರಥಮ ಸೀಸನ್ ಅವರಿಬ್ರು ನನಗೆ ಇಷ್ಟ ಆಗ್ತಾರೆ, ಅವ್ರಿಬ್ರು ತರನು ನೀವು ಆಡ್ತಿದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಅವರೇ ಹೇಳಿರೋ ಪ್ರಕಾರ ವಿನ್ನರ್ ಏನಾದ್ರು ಗಿಲ್ಲಿ ಅವರೇ ಆಗ್ಬೋದಾ? ಅದು ಆಕ್ಚುಲಿ ಪಾಪ ಅವ್ರು ನೆಗೆಟಿವ್ ಕೂಡ ಆಯ್ತು, ಇದೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ, ಅವ್ರ ತರ ಆಡ್ತಿದ್ದಾರೆ. ಯಾರು ನೋಡಿರಲ್ಲ, ಎಲ್ಲರೂ ನೋಡಿರ್ತಾರೆ. ಹೌದು, ಅಲ್ಲಿ ಬಂದಾಗ ಸುಳ್ಳು ಹೇಳ್ಬೋದು, ನಾವು ನೋಡಿಲ್ಲ ಅಂತ. ಹೌದು, ಎಷ್ಟು ಜನ ನೋಡ್ಕೊಂಡೇ ಬಂದಿರ್ತಾರೆ, ಸಣ್ಣ ಗ್ಲಿಂಪ್ಸ್ ನೋಡಿರ್ತಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬಿಗ್ ಬಾಸ್ ಕಂಟೆಂಟ್ ಬರೋದು. ಸೊ ಹಾಗಾಗಿ ಹಾಕಿರೋದು ಬನಿಯನ್ ಆದ್ರೆ ಬಾಳ್ತಾ ಇರೋದು ರಾಜಂದೆ.